ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ಎಸ್ಎಸ್ಎಲ್ಸಿ ಸೈನ್ಸ್ ಪರೀಕ್ಷೆ ಹತ್ತಿರ ಬರ್ತಿದೆ ಅಲ್ವಾ? ಹಾಗಾದ್ರೆ ಬನ್ನಿ, ಇವತ್ತು ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ನ ಒಟ್ಟಿಗೆ ನೋಡಿದ್ರೆ ಪರೀಕ್ಷೆ ದಿನ ನಮ್ಮ ಕಾನ್ಫಿಡೆನ್ಸ್ ಖಂಡಿತ ಹೆಚ್ಚಾಗುತ್ತೆ. ಹೌದು, ನೋಡ್ತಾ ಇದ್ದ ಹಾಗೆ ಮಾರ್ಚ್ 23ನೇ ತಾರೀಕು ಸೈನ್ಸ್ ಪರೀಕ್ಷೆ. ಇವತ್ತಿನಿಂದ ಸರಿಯಾಗಿ 85 ದಿನಗಳು ಅಷ್ಟೇ ಬಾಕಿ ಇರೋದು. ಈ ನಂಬರ್ ನೋಡಿ ಟೆನ್ಷನ್ ಆಗ್ಬೇಡಿ, ಇದನ್ನ ಒಂದು ಚಾಲೆಂಜ್ ಆಗಿ ತಗೊಳ್ಳೋಣ. ನಮ್ಮ ತಯಾರಿಗೆ ಒಂದು ಒಳ್ಳೆ ಸ್ಪೀಡ್ ಕೊಡೋಕೆ ಇದು ಸರಿಯಾದ ಸಮಯ. ನಾವೆಲ್ಲ ಒಟ್ಟಿಗೆ ಈ ಗುರಿ ಮುಟ್ಟೋಣ, ಏನಂತೀರಾ? ಈ ಮಾತು ಎಷ್ಟು ನಿಜ ಅಲ್ವಾ? ಉಳಿದಿರೋ ಟೈಮ್ ನೋಡಿ ಅಯ್ಯೋ ಇಷ್ಟೇನಾ ಅಂತ ಯೋಚಿಸೋ ಬದಲು ಇದನ್ನ ಒಂದು ಸುವರ್ಣ ಅವಕಾಶ ಅಂತ ಅನ್ಕೋಬೇಕು. ನಾವು ಮಾಡೋ ಪ್ರತಿಯೊಂದು ರಿವಿಷನ್ ಕೂಡ ನಮ್ಮ ಜ್ಞಾನವನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಸೋ ತಡ ಮಾಡೋದ್ ಬೇಡ, ಇವತ್ತಿನ ಈ ಕಲಿಕೆಯ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಟಾಪಿಕ್ ಯಾವುದು? ಅದು ನಮ್ಮ ದೇಹದ ಒಂದು ಅದ್ಭುತ, ಒಂದು ವಂಡರ್ ಅಂತಾನೆ ಹೇಳಬಹುದು. ಅದೇ ಮಾನವನ ಕಣ್ಣು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ತುಂಬಾ ಇಂಟ್ರೆಸ್ಟಿಂಗ್. ಅಷ್ಟೇ ಅಲ್ಲ, ಪರೀಕ್ಷೆಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದು ನೋಡಿ, ಪರೀಕ್ಷೆಯಲ್ಲಿ ಪದೇ ಪದೇ ಬರುವಂತಹ ಒಂದು ಪ್ರಶ್ನೆ. ಕಣ್ಣಿನ ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಸ್ಪೆಷಲ್ ಕೆಲ್ಸ ಇದೆ. ಏನದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮಜಾ ಅಂದ್ರೆ ಈ ಎಲ್ಲಾ ಭಾಗಗಳು ಒಂದು ಟೀಮ್ನ ಹಾಗೆ ಕೆಲ್ಸ ಮಾಡ್ತವೆ. ಮೊದಲು ಪಾಪೆ. ಇದನ್ನ ನಮ್ಮ ಕ್ಯಾಮೆರಾದ ಅಪರ್ಚರ್ಗೆ ಹೋಲಿಸ್ಬೋದು. ಅಂದ್ರೆ ಕಣ್ಣಿನೊಳಗೆ ಎಷ್ಟು ಬೆಳಕು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದೇ ಇದು. ಇನ್ನು ಐರಿಸ್ ಏನ್ ಮಾಡುತ್ತೆ? ಅದು ಈ ಪಾಪೆಯ ಸೈಜ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮಸೂರ. ಇದು ವಸ್ತುವಿನ ಒಂದು ತಲೆ ಕೆಳಗಾದ ಇಮೇಜನ್ನ ಅಕ್ಷಿಪಟಲ ಅಥವಾ ರೆಟಿನಾ ಮೇಲೆ ಮೂಡಿಸುತ್ತೆ. ರೆಟಿನಾ ಅಂದ್ರೆ ಒಂದು ಸ್ಕ್ರೀನ್ ಇದ್ದಾಗೆ. ಅಬ್ಬಾ, ಎಂಥ ಪರ್ಫೆಕ್ಟ್ ಕೋಆರ್ಡಿನೇಷನ್ ಅಲ್ವಾ? ಕಣ್ಣಿನಿಂದ ಈಗ ನಮ್ಮ ದೇಹದ ಇನ್ನೊಂದು ಇಂಪಾರ್ಟೆಂಟ್ ಸಿಸ್ಟಮ್ ಕಡೆ ಹೋಗೋಣ. ನಾವು ತಿಂದ ಊಟ ಹೇಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದೀರಾ? ಈ ಇಡೀ ಪ್ರಾಸೆಸ್ನ ಸೆಂಟರ್ ಪಾಯಿಂಟ್ ಯಾವುದು ಗೊತ್ತಾ? ನಮ್ಮ ಜಠರ. ಸೊ ಜಠರದಲ್ಲಿ ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ ಹೇಗೆ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಬಂತು ನೋಡಿ ನಮ್ಮ ಮುಂದಿನ ಮಹತ್ವದ ಪ್ರಶ್ನೆ. ಜಠರ ಅಂದ್ರೆ ಸುಮ್ನೆ ಆಹಾರವನ್ನ ಸ್ಟೋರ್ ಮಾಡೋ ಒಂದು ಬ್ಯಾಗ್ ಅಷ್ಟೇ ಅಲ್ಲ, ಅದು ಒಂದು ರೀತಿ ಮಿನಿ ಕೆಮಿಕಲ್ ಲ್ಯಾಬ್ ಇದ್ದ ಹಾಗೆ. ಹಾಗಾದ್ರೆ ಆ ಲ್ಯಾಬ್ ಒಳಗೆ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ ನೋಡೋಣ ಬನ್ನಿ. ಸರಿ, ಈ ಕೆಮಿಕಲ್ ಲ್ಯಾಬ್ನಲ್ಲಿ 3 ಮೇನ್ ಹೀರೋಗಳಿದ್ದಾರೆ. ಮೊದಲನೇ ಹೀರೋ ಹೈಡ್ರೋಕ್ಲೋರಿಕ್ ಆಸಿಡ್. ಇದು ಒಂದು ಆಸಿಡಿಕ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮ ಊಟದಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ಎರಡನೇ ಹೀರೋ ಪೆಪ್ಸಿನ್. ಇದು ಒಂದು ಎನ್ಸೈಮ್. ಇದ್ರ ಕೆಲ್ಸ ಪ್ರೋಟೀನ್ಗಳನ್ನ ಡೈಜೆಸ್ಟ್ ಮಾಡೋದು. ಇಲ್ಲಿ ಒಂದು ಡೌಟ್ ಬರಬಹುದು, ಇಷ್ಟೊಂದು ಸ್ಟ್ರಾಂಗ್ ಆಸಿಡ್ ಇದ್ರೆ ನಮ್ಮ ಹೊಟ್ಟೆಗೇನೂ ಆಗಲ್ವಾ? ಇಲ್ಲ, ಯಾಕಂದ್ರೆ ಅಲ್ಲಿದೆ ನಮ್ಮ ಮೂರನೇ ಹೀರೋ ಲೋಳೆ ಅಥವಾ ಮ್ಯೂಕಸ್. ಇದು ಹೊಟ್ಟೆಯ ಗೋಡೆಗಳಿಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ತರಹ ಕೆಲಸ ಮಾಡುತ್ತೆ. ಓಕೆ, ಈಗ ಬಯಾಲಜಿಯಿಂದ ಜಂಪ್ ಆಗಿ ಕೆಮಿಸ್ಟ್ರಿಗೆ ಬರೋಣ. ಕಾರ್ಬನ್ ಸಂಯುಕ್ತಗಳು ನಮ್ ಸುತ್ತಮುತ್ತ ಇರೋ ಪ್ರಪಂಚದ ಬಿಲ್ಡಿಂಗ್ ಬ್ಲಾಕ್ಸ್ ಇವು. ಪರೀಕ್ಷೆಯ ದೃಷ್ಟಿಯಿಂದ ಇದರ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಿ ಒಂದು ಬೇಸಿಕ್ ಪ್ರಶ್ನೆ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಫಂಕ್ಷನಲ್ ಗ್ರೂಪ್ ಅಥವಾ ಕ್ರಿಯಾ ಗುಂಪು ಅಂತ ಪದೇ ಪದೇ ಕೇಳ್ತೀವಿ ಅಲ್ವಾ? ಏನಿದು ಫಂಕ್ಷನಲ್ ಗ್ರೂಪ್ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಫಂಕ್ಷನಲ್ ಗ್ರೂಪ್ ಅಂದ್ರೆ ಒಂದು ಕಾರ್ಬನ್ ಕಾಂಪೌಂಡ್ನ ಪರ್ಸನಾಲಿಟಿ ಇದ್ದ ಹಾಗೆ. ಅಂದ್ರೆ ಆ ಕಾಂಪೌಂಡ್ ಹೇಗ್ ಬಿಹೇವ್ ಮಾಡುತ್ತೆ, ಅದರ ಗುಣಗಳೇನು ಅನ್ನೋದನ್ನ ಡಿಸೈಡ್ ಮಾಡೋದೇ ಈ ಚಿಕ್ಕ ಆಟಮ್ಸ್ಗಳ ಗುಂಪು. ಉದಾಹರಣೆಗೆ ಆಲ್ಕೋಹಾಲ್ಗೆ ಅದರದೇ ಆದ ಗುಣಗಳಿವೆ ಅಲ್ವಾ? ಅದಕ್ಕೆ ಕಾರಣ ಅದರಲ್ಲಿರುವ OH ಅನ್ನೋ ಫಂಕ್ಷನಲ್ ಗ್ರೂಪ್. ಕೆಲವು ಉದಾಹರಣೆಗಳನ್ನ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಕೀಟೋನ್ COO ಅನ್ನೋ ಗ್ರೂಪ್. ಇದನ್ನ ನೇಲ್ ಪಾಲಿಶ್ ರಿಮೂವರ್ನಲ್ಲಿ ನೋಡಿರಬಹುದು. ಆಲ್ಡಿಹೈಡ್ CHO ಗ್ರೂಪ್. ಇದು ಪರ್ಫ್ಯೂಮ್ಗಳಲ್ಲಿ ಇರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ COOH. ಇದು ವಿನೆಗರ್ನಲ್ಲಿ ಇರುತ್ತೆ. ಇನ್ನು ಎಲ್ಲರಿಗೂ ಗೊತ್ತಿಯೋ ಆಲ್ಕೋಹಾಲ್ OH ನಮ್ಮ ಸ್ಯಾನಿಟೈಸರ್ಗಳಲ್ಲಿ ಇರುತ್ತೆ. ನೋಡಿದ್ರಾ, ಈ ಚಿಕ್ಕ ಚಿಕ್ಕ ಗ್ರೂಪ್ಗಳು ಆ ಇಡೀ ಕಾಂಪೌಂಡ್ನ ಗುಣವನ್ನೇ ಹೇಗೆ ಡಿಸೈಡ್ ಮಾಡುತ್ತೆ ಅಂತ. ಈ ಫಂಕ್ಷನಲ್ ಗ್ರೂಪ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದು ಹೋಮೋಲೋಗಸ್ ಸೀರೀಸ್ ಅಥವಾ ಅನುರೂಪ ಶ್ರೇಣಿ. ಇದನ್ನ ಸಿಂಪಲ್ ಆಗಿ ಒಂದೇ ಥರದ ಕಾಂಪೌಂಡ್ಗಳ ಒಂದು ಫ್ಯಾಮಿಲಿ ಅಂತ ಅನ್ಕೋಬಹುದು. ಈ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ ಹತ್ರನೂ ಒಂದೇ ಥರದ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಅದಕ್ಕೆ ಅವರ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ಸರಿ, ಇವತ್ತಿನ ಮೇನ್ ಟಾಪಿಕ್ಸ್ಗಳನ್ನೆಲ್ಲ ಕವರ್ ಮಾಡಿದ್ದೀವಿ. ಈಗ
ಕಲಿತಿದ್ದೆಲ್ಲವನ್ನ ಒಂದ್ಸಾರಿ ಕ್ವಿಕ್ ಆಗಿ ನೆನಪು ಮಾಡ್ಕೊಳ್ಳೋಣ. ಈ ರೀಕ್ಯಾಪ್ ಮಾಡೋದ್ರಿಂದ ಎಲ್ಲ ಪಾಯಿಂಟ್ಸ್ ತಲೆಯಲ್ಲಿ ಚೆನ್ನಾಗಿ ಕೂರುತ್ತೆ. ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ, ಕಣ್ಣು ಬೆಳಕನ್ನು ಕಂಟ್ರೋಲ್ ಮಾಡಿ ದೃಷ್ಟಿಗೆ ಸಹಾಯ ಮಾಡುತ್ತೆ, ಜಠರ ಆಸಿಡ್ ಮತ್ತು ಎನ್ಸೈಮ್ ಬಳಸಿ ಊಟವನ್ನ ಡೈಜೆಸ್ಟ್ ಮಾಡುತ್ತೆ, ಕ್ರಿಯಾ ಗುಂಪು ಕಾಂಪೌಂಡ್ನ ಪ್ರಾಪರ್ಟೀಸ್ ಡಿಸೈಡ್ ಮಾಡುತ್ತೆ, ಮತ್ತು ಅನುರೂಪ ಶ್ರೇಣಿ ಇದು ಒಂದೇ ತರಗ ಸಂಯುಕ್ತಗಳ ಒಂದು ಫ್ಯಾಮಿಲಿ. ಈ 4 ಪಾಯಿಂಟ್ಸ್ನ ಮರಿಬೇಡಿ. ಹೋಗೋ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಇವತ್ತು ನಾವು ತಿಳ್ಕೊಂಡ ಈ ಕಣ್ಣಿನ ಕೆಲ್ಸ, ಜೀರ್ಣಕ್ರಿಯೆಯ ಸೀಕ್ರೆಟ್ಸ್, ಕಾರ್ಬನ್ ಸಂಯುಕ್ತಗಳ ಬೇಸಿಕ್ಸ್ ಇದೆಲ್ಲ ಸೇರಿ ಭವಿಷ್ಯದಲ್ಲಿ ಯಾವೆಲ್ಲ ದೊಡ್ಡ ಸಂಶೋಧನೆಗಳಿಗೆ ದಾರಿ ಮಾಡಿಕೊಡ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಓದೋದು ಬರೀ ಪರೀಕ್ಷೆಗಲ್ಲ, ಜ್ಞಾನಕ್ಕೋಸ್ಕರ. ಎಲ್ಲರಿಗೂ ಆಲ್ ದಿ ಬೆಸ್ಟ್.